ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ. ನಾನು ನಿಮ್ಮ ಮನೆ ಮಗಳು ಪ್ರತೀಕ್ಷಾ. ಎಲ್ಲರಿಗೂ ಸೈಲೆಂಟ್ ಗರ್ಲ್ ಪ್ರತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನಿವತ್ತೊಂದು ಲಾಗ್ ಮಾಡ್ತಿದ್ದೇನೆ. ಇದು ನಮ್ಮ ತೋಟ ತೋರಿಸುವಂಥ ಲಾಗು. ಒಬ್ಬರು ವೀವರ್ ನಮಗೆ ಕಮೆಂಟ್ ಹಾಕಿದ್ರು, ಪುಟ್ಟ ಪುಟ್ಟ ಅನ್ನೋ ಒಂದು ಐಡಿಯಿಂದ ನಿಮ್ಮ ತೋಟ ತೋರಿಸಿ ಅಂತೇಳಿ. ಹಾಗೆ ನಾನು ತೋರಿಸ್ತೇನೆ. ತುಂಬ ದೊಡ್ಡದೇನಿಲ್ಲ, ಚಿಕ್ಕದಿರೋದು. ಇವಾಗ ಏನಕ್ಕೆ ತೋರಿಸ್ತಿದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಮಂಗ ಬೇರೆ ಬಂದಿದೆ, ಅದನ್ನು ಕೂಡ ಓಡಿಸ್ಬೇಕಾಯ್ತಾ. ಹಾಗೆ ಬನ್ನಿ ನನ್ನ ಜೊತೆ. ಇದು ನಮ್ಮ ಮನೆ ನಾಯಿ ನನ್ನನ್ನು ಎಳಿತಾ ಉಂಟು, ಹೋಗಬೇಡ ಅಂತ. ದಾಸವಾಳ ಗಿಡ ಏನು ತೋಟ ಅಂತ ಹೇಳಿದ ತಕ್ಷಣ ದೊಡ್ಡದೇನಿಲ್ಲ ಆಯಿತಾ. ಮಂಗ ನೋಡಿ ಅಲ್ಲಿ, ಇದು ಅಡಿಕೆ ಮರ ಆಯಿತಾ. ಅಡಿಕೆ ಮರ ಸ್ವಲ್ಪ ಉಂಟು ಹಾಗೆ. ನೋಡಿ ಅಲ್ಲಿ ಮಂಗ ಅವಸ್ಥೆ. ನನ್ನನ್ನು ಕ್ಯಾರೇ ಮಾಡೋದಿಲ್ಲ, ಅದು ಹೋಗ್ತಾ ಉಂಟು ಗುಳಿ. ಅದನ್ನೀಗ ಓಡಿಸ್ಬೇಕಂತ ಹಾಗೆ ನನ್ನ ಅಜ್ಜಿ ಹೇಳಿದರು. ನೋಡಿದೆ, ಅಡಿಕೆ ಎಲ್ಲ ತೆಗೆದು ಕೆಳಗೆ ಹಾಕಿದೆ ಈ ಮಂಗ. ಅಡಿಕೆ ತೆಗೆಯೋ ಕೆಲಸ ಉಳಿತು ನಮಗೆ. ಆ ನಾಯಿಯನ್ನು ಉಂಟಲ್ಲ ಕರೆದದ್ದು ನನ್ನೊಟ್ಟಿಗೆ ಬಾ ಅಂತೇಳಿ. ಇದು ನಮ್ಮ ಅಡಿಕೆ ತೋಟ, ಸ್ವಲ್ಪ ಇರೋದಾಯ್ತಾ ಅಡಿಕೆ. ಇದು ನಮ್ಮ ಆ ಕಡೆದ್ದು, ಅದು ನನ್ನ ಚಿಕ್ಕಪ್ಪನವರದ್ದು. ಇಲ್ಲಿ ನಮ್ಮ ಬಾವಿ ಇರುವಂಥದ್ದು. ಧೈರ್ಯಕ್ಕೆ ನಾಯಿಯನ್ನು ಕರ್ಕೊಂಡು ಬಂದರೆ ಈ ನಾಯಿ ನನ್ನ ಹಿಂದೆ ಬರುತ್ತುಂಟು ಕೂಗಿಕೊಂಡು, ಹೋಗಬೇಡ ಅಂತೇಳಿ. ಕೆಲವೆಲ್ಲ ಅಡಿಕೆ ಮರ ಹಾಳಾಗಿದೆ ನೋಡಿ, ಎಲ್ಲ ತೆಗ್ದಾಗ್ತುಂಟು. ಅಲ್ಲೊಂದು ನೋಡಿ ಮೇಲ್ಗಡೆ ಎಲ್ಲೋಯ್ತು ಕಾಣ್ತಾ ಇಲ್ಲ ನಿಮಗೆ. ಅಡಕೆ ಬಿಸಾಕದ ಮಂಗ. ಎಲ್ಲರೂ ಕೂತು ಮಾತಾಡೋದು ನೋಡಿ. ಇದು ನಮ್ಮ ಬಾವಿ. ಇದೆಲ್ಲ ಚಿಕ್ಕ ಚಿಕ್ಕದಿರೋದೆಲ್ಲ ಇತ್ತೀಚೆಗೆ ನೆಟ್ಟಂತಹ ಗಿಡ. ಅಲ್ಲಿ ನಮ್ಮ ಮನೆ ಕಾಣ್ತಿದೆಯಲ್ಲ, ಅದು ನಮ್ಮ ಅಡಿಕೆ ತೋಟ ಇರೋದು ಸ್ವಲ್ಪ ಆಯಿತಾ. ಮತ್ತು ಅದು ಜಾಸ್ತಿ ಇಲ್ಲಿ ರಬ್ಬರ್ ಇರುವಂಥದ್ದು. ನನ್ನ ಅಪ್ಪನೇ ರಬ್ಬರ್ ಟ್ಯಾಪಿಂಗ್ ಮಾಡ್ತಾರೆ ಹಾಗೆ. ಮಂಗಗಳನ್ನು ಓಡಿಸಿ ನನಗೆ ಬಚ್ಚಿ ಹೋಯ್ತು ಮಾರೆ. ನನಗೆ ಧೈರ್ಯಕ್ಕೆ ಅಂತ ನಾಯಿಯನ್ನು ಕರ್ಕೊಂಡು ಬಂದರೆ ಆ ನಾಯಿ ನನ್ನನ್ನು ಬಿಟ್ಟು ಸೀದಾ ಓಡಿದೆ. ಅಬ್ಬಾ, ನಾನು ಈ ಕಡೆ ಬರುವುದೇ ಇಲ್ಲ. ನಾನು ಮನೆಗೆ ಬಂದರೆ ಅಂತೂ ತೋಟದ ಕಡೆ ಬರುವುದೇ ಇಲ್ಲ. ಇವತ್ತು ನಾನು ಬಂದದ್ದು, ಮನೇಲಿ ಯಾರು ಇರಲಿಲ್ಲ. ಅಜ್ಜಿ ಹೇಳಿದರು ಮಂಗ ಬಂದಿದೆ ಓಡಿಸು ಅಂತೇಳಿ, ಹಾಗೆ ಬಂದದ್ದಾಯ್ತಾ. ನನ್ನ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಮ್ಮ ತೋಟ. ಖುಷಿ ಆಗ್ತದೆ ಮಾರೆ. ನನಗೆ ಇವಾಗ ಗೊತ್ತಾದದ್ದು ಈ ತೋಟದಲ್ಲಿ ಇಷ್ಟೊಂದು ಖುಷಿ ಆಗ್ತದೆ ಅಂತ. ಹಸಿರುಗಳ ಮಧ್ಯೆ ಇಷ್ಟು ತೋಟದಿಂದ ಬಾವಿಯಿಂದ ಕೆಳಗಡೆ ಬಂದರೆ ಇಲ್ಲಿ ಒಂದು ಕೆರೆ ಇದೆ. ಮಳೆಗಾಲದಲ್ಲಿ ಕೆರೆ ತುಂಬಿದರೆ ಇದು ಎಂತ ತುಂಬ ನೀರು ಬರ್ತದೆ ಅಲ್ಲಿ. ಅದು ಕೆರೆ ಅಲ್ಲಿಂದ ಹರಿದುಕೊಂಡು ಬರ್ತದೆ, ಹೀಗೆ ಹೊಡೆದು ಆ ಕಡೆ ಹೋಗ್ತದೆ ಆಯಿತಾ. ಇಲ್ಲೆಲ್ಲ ನೆಟ್ಟಿದ್ದಾರೆ ಪಾಪ ಅಪ್ಪ ಅಜ್ಜ ಎಲ್ಲ ಸೇರಿ. ಆ ಕಡೆ ರಬ್ಬರ್ ತೋಟ ಅಲ್ಲಿಷ್ಟು ಹೀಗೆ ಇದೆ. ನಾನು ಆ ಕಡೆ ಹೋಗೋದಿಲ್ಲ, ನನಗೆ ಸ್ವಲ್ಪ ಭಯ ಜಾಸ್ತಿ ಹಾಗೆ. ನೋಡಿ ಮಾರೆ ಆ ಮಂಗನನ್ನು. ನನಗೂ ಕೂಡ ಅಷ್ಟು ಧೈರ್ಯ ಇಲ್ಲ. ಈ ಮಂಗಗಳಿಗೆ ಎಷ್ಟೊಂದು ಧೈರ್ಯ ನೋಡಿ. ಅಲ್ಲೊಂದು ಅಪ್ಪ, ಹಾಗೆ ಕೆರೆ ಇದೆ ಅಂತ ಹೇಳಿದ್ನಲ್ಲ. ಕೆರೆಯಲ್ಲಿ ನೀರಿದೆ ಮಾರೆ. ಮಧ್ಯಾಹ್ನ ಹೊತ್ತು ನನ್ನನ್ನು ಎಲ್ಲೂ ಕಳಿಸೋದಿಲ್ಲ ಆಯಿತಾ. ಯಾಕಂದರೆ ಇಲ್ಲಿ ಮನೆಯಲ್ಲಿ ನಾನು ಮಂಗ ಓಡಿಸ್ಲಿಕ್ಕೆ ಅಂತ ಬಂದು ಲಾಗ್ ಮಾಡ್ತಾ ಇದ್ದೇನೆ. ಇಲ್ಲೊಂದು ಮಂಗ ಕೂತಿದೆ ಮಾರೆ. ಆವಾಗ ಮಂಗ ಓಡಿಸುವಾಗ ಅಡಿಕೆಯನ್ನು ನನ್ನ ತಲೆ ಮೇಲೆ ಹಾಕಿತ್ತು. ಇಲ್ಲ ಎರಡಿದೆ. ಶುಕ್ ಶುಕ್. ಮಂಗ ಓಡಿಸುವ ಕಲೆ ಯಾರಿಗಾದರೂ ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಷ್ಟಿದೆ ಮಾರೆ. ಇದೇ ಕೆರೆ ನೋಡಿ ನಮ್ಮ ಮನೆಯದು. ನಾನು ಇಷ್ಟು ಹತ್ತಿರಕ್ಕೆ ಕೆರೆಗೆ ಯಾವತ್ತೂ ಬಂದಿಲ್ಲ. ಸ್ವಲ್ಪ ಭಯ ಆಗ್ತದೆ ಮಾರೆ ಬರಲಿಕ್ಕೆ. ಯೂಸ್ ಮಾಡೋದೇ ಇಲ್ಲ ನಾವು ಈ ಕೆರೆ ನೀರನ್ನು.
ನಾನು ಹುಟ್ಟೋಕ್ಕಿಂತ ಮುಂಚೆ ಏನೋ ತೆಗ್ದದ್ದು ಕೆರೆ. ನಾವು ಈ ನೀರನ್ನು ಯೂಸ್ ಮಾಡೋದಿಲ್ಲ ಕುಡಿಲಿಕ್ಕೆ, ನಮ್ಮ ಬಾವಿ ಇದೆಯಲ್ಲ, ಸೊ ಹಾಗೆ. ಮೊಸಳೆ ಗಿಸಳೆ ಏನಾದರೂ ಇರ್ಬೋದಾ? ನೋಡಿ, ಇಷ್ಟು ಈ ತೋಟದ ಮಧ್ಯೆ ಇದೊಂದು ಕೆರೆ. ಹಾಗೆ ಆ ಕಡೆ ಹೋದರೆ ಅಲ್ಲಿ 2 ಬಾವಿ ಇದೆ ಆಯಿತಾ. ಅದು ಈಗೆಲ್ಲ ಯೂಸ್ ಇಲ್ಲ ಹಾಗೆ. ಇದು ನಮ್ಮ ಅಡಿಕೆ ತೋಟ, ನಾನೀಗ ಇಷ್ಟೊತ್ತು ತೋರಿಸಿದ್ನಲ್ಲ ಹಾಗೆ. ಮತ್ತೆ ಈಚೆಗೆ ಬಂದರೆ ನಾನು ಆ ಕಡೆ ಮೇಲ್ಗಡೆ ಹೋಗೋದಿಲ್ಲ. ಆ ಕಡೆ ಅಲ್ಲಿ ಮೇಲ್ಗಡೆ ಹೋದರೆ ಅಲ್ಲಿ ಸ್ವಲ್ಪ ಅಲ್ಲಿ ರಬ್ಬರ್ ಗಿಡಗಳಿದೆ ಹಾಗೆ. ಮಂಗಗಳ ಹಾವಳಿ ತುಂಬ ಕಷ್ಟ ಆಯಿತು ಮಾರಿ. ಊಟ ಮಾಡಿದ ತಕ್ಷಣ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ. ನೋಡಿ, ನಾನು ಈ ಕಡೆ ಬಂದ ತಕ್ಷಣ ಮಂಗಗಳು ಸೀದಾ ನನ್ನ ಹಿಂದೆ ಬಂದಿದೆ. ಎಷ್ಟು ಓಡಿಸೋದು. ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಲ್ಲು ವೀಡಿಯೋ ನೋಡಿ ದಯವಿಟ್ಟು ಎಲ್ಲರೂ ಕೂಡ. ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ಹಾಗೆ ನನಗೆ ವಾಚ್ ಓವರ್ಸ್ ಜಾಸ್ತಿ ಆಗ್ತದೆ. ಸೊ ಹಾಗೆ ವಿಡಿಯೋನ ಶೇರ್ ಮಾಡಿ ಆಯಿತಾ. ಮಂಗನನ್ನು ಓಡಿಸಿ ಆಯಿತು, ಆದರೂ ನನ್ನ ಮಾತು ಕೇಳೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ದೂರ ಓಡಿಸಿ ಬಂದೆ. ಹಾಗೆ ನಮ್ಮ ತೋಟ ನೋಡಿದ್ರಲ್ಲ, ಅಡಿಕೆ ತೋಟ, ಹಾಗೆ ರಬ್ಬರ್ ತೋಟ ತೋರಿಸ್ತೇನೆ ಆಯಿತಾ. ಬಾವಿಯಲ್ಲಿ ನೀರೆಷ್ಟು ಅಂತ ಸಹ ಗೊತ್ತಿಲ್ಲ, ಯಾಕಂದರೆ ನಾವು ಪಂಪ್ ಯೂಸ್ ಮಾಡೋದಲ್ಲ. ಸೊ ಹಾಗೆ ಬಾವಿ ಹತ್ರ ನೀರು ತರಲಿಕ್ಕೆ ಬರೋದು ಅಪರೂಪ. ನಾವು ಡೈಲಿ ದೇವರಿಗೆ ನೀರು ಇಡ್ತೇವೆ ಒಂದು ಚೊಂಬಲ್ಲಿ, ಅದಕ್ಕೆ ನಾವು ಇಲ್ಲಿಂದ ತಗೊಳ್ತೇವೆ ಬಾವಿಯಿಂದ. ಅದು ಬಿಟ್ಟು ಪಂಪಿಂದನೇ ಫುಲ್. ನಮ್ಮದನ ನೋಡಿ, ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಮಾರೆ. ನಮ್ಮ ಈ ತೋಟದಲ್ಲಿ ನಂಗೆ ಖುಷಿ ಆಗ್ತಾ ಉಂಟು ಇಲ್ಲಿಗೆ ಬಂದು. ಇದು ಬಾವಿ, ಇವಾಗ ನೀರಿದೆ. ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟ ಆಗ್ತದೆ ನಮಗೆ. ಫುಲ್ ಮೇಂಟೆನೆನ್ಸ್ ನನ್ನ ಅಪ್ಪಂದು ಆಯಿತಾ. ಇಲ್ಲಿ ಮೊನ್ನೆ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಸಿದ್ರು. ನಮ್ಮ ದನ ಪಾಪ ಕೂಗ್ತಾ ಇದೆ. ಅಡಿಕೆ ತೋಟ ನೋಡಿದ್ರಲ್ಲ ಎಲ್ಲರೂ ಕೂಡ, ಹಾಗೆ ಬನ್ನಿ ನಾನು ರಬ್ಬರ್ ತೋಟ ತೋರಿಸ್ತೇನೆ ನಿಮಗೆ. ಫುಲ್ ತೋರಿಸ್ಲಿಕ್ಕೆ ಆಗೋದಿಲ್ಲ ಆಯಿತಾ, ಸ್ವಲ್ಪ ಸ್ವಲ್ಪ ಆದರೂ ತೋರಿಸ್ತೇನೆ. ನನ್ನ ಧೈರ್ಯಕ್ಕೆ ನನ್ನ ನಾಯಿಯನ್ನು ಕರ್ಕೊಂಡು ಬಂದಿದ್ದೆ, ನಾಯಿ ನನ್ನನ್ನು ಬಿಟ್ಟು ಎಲ್ಲೋ ಹೋಗಿದೆ ಮಾರೆ. ಸೊ ಗೈಸ್, ನಾನು ರಬ್ಬರ್ ತೋಟ ತೋರಿಸ್ತೇನೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಇರೋದು ರಬ್ಬರು. ನನ್ನ ಅಪ್ಪನೇ ಟ್ಯಾಪಿಂಗ್ ಮಾಡ್ತಾಯಿದ್ರು, ಇವಾಗ ಇಲ್ಲ, ಟ್ಯಾಪಿಂಗ್ ಮಾಡ್ತಾ ಇಲ್ಲ. ತೋರಿಸ್ತೇನೆ ಬನ್ನಿ ರಬ್ಬರ್ ತೋಟ. ನಮ್ಮ ಮನೆಯಿಂದ ಇಲ್ಲಿಂದ ಶುರುವಾಗ್ತದೆ. ನಮ್ಮ ಮನೆ ಹಿಂದೆಯಿಂದ ಇಲ್ಲಿಂದ ಶುರುವಾಗ್ತದೆ. ಬಾ, ಇಲ್ಲಿಂದ ಹೀಗೆ ಬಂದು ಎಲ್ಲ ಮರ ಟ್ಯಾಪಿಂಗ್ ಮಾಡೋದಿಲ್ಲ ಆಯಿತಾ. ಯಾವುದು ಟ್ಯಾಪಿಂಗ್ ಮಾಡಬೇಕು ಅವರದೊಂದು ಇಷ್ಟು ಅಂತೇಳಿ ಇರ್ತದಲ್ಲ ಅಂದಾಜು, ನನಗೆ ಗೊತ್ತಿಲ್ಲ ಅದರ ಬಗ್ಗೆ. ಸೊ ಅಷ್ಟು ಮಾತ್ರ ಮಾಡ್ತಾರೆ ಟ್ಯಾಪಿಂಗ್, ಮತ್ತು ಯಾವುದು ಮಾಡೋದಿಲ್ಲ. ಈ ಇದು ಇದೆಯಲ್ಲ ಗೇರು ಬೀಜದ ಮರ, ನನಗೂ ಇದಕ್ಕೂ ಭಾರಿ ನಂಟಾಯ್ತಾ. ನೋಡಿ ನಮ್ಮ ಧೈರ್ಯದ ನಾಯಿ, ಬುಕ್ಕೆಲ್ಲ ಅಂದರೆ ಬುಕ್ಕೆಲ್ಲ, ನನ್ನನ್ನು ಹೋಗಬೇಡ ಅಂತ ಎಳಿತಾ ಇದ್ದ ಇವನು. ಇದು ಈ ಬೀಜದ ಮರಕ್ಕೂ ಈ ಗೇರು ಬೀಜದ ಮರಕ್ಕೂ ನನಗೂ ತುಂಬ ಒಂದು ನಂಟಿದೆ. ಏನು ಅಂತ ಹೇಳಿದರೆ, ಈ ಗೇರು ಬೀಜ ಆಗೋ ಟೈಮಲ್ಲಿ ಉಂಟಲ್ಲ, ನಾನೇ ಈ ಮರದಲ್ಲಿ ಬೀಳುವ ಎಲ್ಲ ಗೇರು ಬೀಜವನ್ನು ನಾನು ಹೆಕ್ಕಿ ಅದನ್ನೆಲ್ಲ ಸ್ವಲ್ಪ ಒಣಗಿಸಿ ತೆಗೆದಿಡೋದಾಯ್ತಾ. ಸ್ಕೂಲ್ ಸ್ಟಾರ್ಟ್ ಆಗುವ ಟೈಮಲ್ಲಿ ಅದನ್ನು ಅಪ್ಪನ ಹತ್ರ ಕೊಟ್ಟು ಅಂಗಡಿಗೆ ಕೊಟ್ಟು ಬನ್ನಿ, ಮಾರಿ ಬನ್ನಿ ಅಂತ ಹೇಳೋದು. ಯಾಕೆ ಅಂತ ಹೇಳಿದರೆ, ಮೊದಲೆಲ್ಲ ನಾನು ಬುಕ್ಕು ತಗೊಳ್ತಿದ್ದೆ, ಬುಕ್ಕು ಬಂದ ಅಮೌಂಟಲ್ಲಿ, ಸಿಕ್ಕಿದ ಅಮೌಂಟಲ್ಲಿ. ಮತ್ತೆ ನಾನೇನು ಮಾಡಿದೆ, ಚಪ್ಪಲಿ ತಗೊಳ್ಳಿಕ್ಕೆ ಶುರು ಮಾಡಿದೆ ಆಯಿತಾ. ಪ್ರತಿ ಸಲ ಗೇರು ಬೀಜ ಆಗುವ ಟೈಮಲ್ಲಿ ನಾನು ಇದು ಚಪ್ಪಲಿ ತಗೊಳ್ಳೋದು ಅಪ್ಪನ ಹತ್ರ, ಇದನ್ನು ಮಾರಲಿಕ್ಕೆ ಕೊಟ್ಟು. ಹಾಗೆ ದಿನ ಬರ್ತಾ PUC ಎಲ್ಲ ಆದ ನಂತರ ಇಲ್ಲ, ಏನೂ ಇಲ್ಲ ಈಗ ಅದು. ಹಾಗೆ ಮೊದಲು ದಿನಗಳು ಮಾತ್ರ ತುಂಬ ಚೆನ್ನಾಗಿತ್ತು. ಬಾ, ಏನ ಒಬ್ಬು, ಇವನಿಗೆ ನಾವು ಚಿಕ್ಕದಿರುವಾಗ ತಂದದೈತೆ ಇದನ್ನು. ಇವನಿದ್ದ ಸ್ಟೈಲಿ ನೋಡಿ ಉಂಟಲ್ಲ, ಗುಂಡು ಅಂತ ಹೆಸರಿಟ್ಟಿದ್ವಿ, ಗುಂಡ ಅಂತೇಳಿ. ಈಗ ನೋಡಿದ್ರೆ ಉಂಟಲ್ಲ ಇವನಿಗೆ, ಅಬ್ಬಾ, ಅಯ್ಯೋ ದೇವರೇ. ನೋಡಿ
ನಮ್ಮ ರಬ್ಬರ್ ತೋಟ. ಇವಾಗೆಲ್ಲ ಎಲೆ ಉದುರಿ ಸ್ವಲ್ಪ ಸ್ವಲ್ಪ ಇದು ಎಲೆ ಉಳಿಯುವಂಥ ಟೈಮ್ ಇದೆ ಇವಾಗ. ಇದು ಅಮ್ಮ ಮೊನ್ನೆ ನೆಟ್ಟದ್ದಾಯ್ತಾ ಗೆಣಸು. ಇದು ಫಸ್ಟ್ ಇದು ನನ್ನ ಹತ್ರ ನೆಡ್ಲಿಕ್ಕೆ ಹೇಳಿದ್ದು. ಇದೆಲ್ಲ ಅಮ್ಮ ಮತ್ತು ಅಜ್ಜ. ಭದ್ರ, ನನ್ನ ಅಮ್ಮ ನೋಡಿದರೆ ಗ್ಯಾರಂಟಿ ಹೊಡಿತಾರೆ ನೋಡಿ. ಬಾರ, ಅಲ್ಲಿಂದ ಇಷ್ಟ ಅಬ್ಬಾ ಹೀಗಿದೆ ನೋಡಿ. ಇಷ್ಟಿಂದ ಅಲ್ಲಿ ಆ ಕಡೆ ಇದು ನಮ್ಮ ಅಜ್ಜನ ಮನೆ ಆಯಿತಾ. ಬಚ್ಚಿತು ನನಗೆ. ಆ ಕಡೆ ಎಲ್ಲ ಇದೆ. ತುಂಬ ಟೈಮ್ ಆಯಿತು ಇವಾಗ ಟ್ಯಾಪಿಂಗ್ ಮಾಡೋದೆ. ಅಪ್ಪನಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದ ಕಾರಣ ಅಪ್ಪ ಈಗ ಮಾಡ್ತಾ ಇಲ್ಲ. ಮತ್ತು ನೋಡಬೇಕು ಯಾವಾಗ ಇನ್ನು ಮಾಡೋದು ಅಂತ ಟ್ಯಾಪಿಂಗ್. ಇದೆಲ್ಲ ನನ್ನ ಅಪ್ಪನೇ ಮಾಡುವಂಥದ್ದು. ಒಬ್ಬು ಹಾವು ಮರ್ರೆ ಎಲ್ಲೋ ಹೋಯ್ತು. ಚಿಕ್ಕದಿತ್ತು ಹಾವು, ಗೊತ್ತಾಗಲಿಲ್ಲ. ಇಲ್ಲಿಂದನೇ ಹೋಯ್ತು. ಇರಲಿ, ಇದೆಲ್ಲ ನನ್ನ ಅಪ್ಪನೇ ಮಾಡುವಂಥದ್ದು ರಬ್ಬರ್ ಟ್ಯಾಪಿಂಗ್. ಹಾಲು ತೆಗೆಯೋದು ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಎಲ್ಲ ಸೇರಿ. ಮೆಷಿನ್ ಕೂಡ ಇದೆ ನಮ್ಮ ಮನೆಯಲ್ಲಿ. ಇದು ರಬ್ಬರ್ ಹಾಲನ್ನು ಗಟ್ಟಿ ಮಾಡಿ ಎಲ್ಲ ಮಾಡ್ತಾರಲ್ಲ, ಅದು ಮೆಷಿನ್ ಕೂಡ ಇದೆ. ಹಾಗೆ ನನ್ನ ಚಾನೆಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನಮ್ಮ ತೋಟ ನೋಡಿದ್ರಲ್ಲ, ಇದು ರಬ್ಬರ್ ತೋಟ. ಮತ್ತು ಆ ಕಡೆ ಅದು ಬೇರೆಯವರದ್ದು, ಅಲ್ಲೊಂದು ಜಾಗ ಇದೆ. ಅದಾದ ನಂತರ ಇನ್ನೊಂದು ಇದೆ ರಬ್ಬರ್ ತೋಟ, ಅದು ಕೂಡ ಬೇರೆಯವರದ್ದು. ಮತ್ತು ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಆರಾಮಾಗಿದ್ದೇನೆ. ಹಾಗೆ ವಿಡಿಯೋ ಪೂರ್ತಿ ನೋಡಿ. ನೀವು ಫುಲ್ ವಿಡಿಯೋ ನೋಡಿದರೆ ನನಗೆ ವಾಚ್ ಅವರ್ಸ್ 4000 ಬೇಗ ಆಗ್ತದೆ. ವಿಡಿಯೋನ ಶೇರ್ ಮಾಡಿ, ನಮ್ಮ ತೋಟ ಎಲ್ಲ ಹೇಗಿದೆ ಅಂತ ನೋಡಿ ಕಮೆಂಟ್ ಹಾಕಿ ಆಯಿತಾ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ದಯವಿಟ್ಟು. ಹಾಗೆ ನನ್ನ ಇದು ಇನ್ಸ್ಟಾದಲ್ಲಿ ಕೂಡ ಹಾಗೆ 99K ಫಾಲೋವರ್ಸ್ ಆಗಿದ್ದಾರೆ. ಹಾಗೆ ಇನ್ನು ಸ್ವಲ್ಪ ಫಾಲೋವರ್ಸ್ ಆಗಬೇಕು ಆದರೆ ತುಂಬ ಚೆನ್ನಾಗಿತ್ತು. 100K ಆಗ್ತದೆ. ನನಗೆ ತುಂಬ ಒಂದು ಆಸೆ ಇದೆ ಮರ 100K ಒಮ್ಮೆ ನೋಡಬೇಕು ಫಾಲೋವರ್ಸ್ ಆಗೋದನ್ನು ಅಂತ ನನ್ನ ಇನ್ಸ್ಟಾದಲ್ಲಿ. ಹಾಗೆ ಅದರಲ್ಲಿ ಪ್ರತೀಕ್ಷಾ.D66 ಅಂತ ಇದೆ ಇನ್ಸ್ಟಾದಲ್ಲಿ, ಅದರಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ಮತ್ತು ನನ್ನ ಫೇಸ್ಬುಕ್ಕಲ್ಲಿ ಅಂತ ಇದೆ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಫಾಲೋವರ್ಸ್ ಮಾಡಿಕೊಟ್ಟೋದಕ್ಕೆ. ಹಾಗೆ ಇನ್ಸ್ಟಾದಲ್ಲಿ ಕೂಡ ಅಷ್ಟು ಫಾಲೋವರ್ಸ್ ಮಾಡಿಕೊಟ್ಟೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ನನ್ನನ್ನು ಕೈ ಹಿಡೀರಿ ಎಲ್ಲರೂ ಕೂಡ. ಸೊ ಗೈಸ್, ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ವಿಡಿಯೋನ ನೋಡಿದ್ರಿ ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬೈ ಬಾಯ್.